ಇನ್ನು ಹಾಸನಕ್ಕೆ ಅದು ಯಾರು ಕೆಟ್ಕೊಂಡು ಬಿದ್ದಿದೆಯೋ ಅಥವಾ ಅದು ಯಾವ ಶಾಪ ಕಾಡ್ತಾ ಇದೆಯೋ ಗೊತ್ತಿಲ್ಲ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚು ಆಗ್ತಲೇ ಇದೆ. ಇವತ್ತು ಕೂಡ 5 ಜನ ಸಾವನ್ನಪ್ಪಿದ್ದಾರೆ ಹಾರ್ಟ್ ಅಟ್ಯಾಕ್ನಿಂದ. ಇದೀಗ ಆರೋಗ್ಯ ಇಲಾಖೆಯಿಂದ ಟೆಕ್ನಿಕಲ್ ಕಮಿಟಿಯನ್ನ ರಚನೆ ಮಾಡಿದ್ದು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ನೇತೃತ್ವದಲ್ಲಿ ಒಂದು ಕಮಿಟಿ ನಿರ್ಧಾರ ಮಾಡಿದ್ದಾರೆ. ಸಮಿತಿಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶಕರುಗಳಿರ್ತಾರೆ, ಜಯದೇವ ಸಂಸ್ಥೆಯ ತಜ್ಞರು ಕೂಡ ಸೇರಿದಂತೆ ಒಟ್ಟು 10 ಜನ ತಜ್ಞರ ಟೀಮ್ ರಚನೆಗೆ ಸೂಚನೆ ಮಾಡಿ ಕೊಟ್ಟಿದ್ದಾರೆ. ಈಗ ಹಾಸನದಲ್ಲಿ ಆಗ್ತಾ ಇರೋ ಹೃದಯಾಘಾತದ ಬಗ್ಗೆ ಅಧ್ಯಯನಕ್ಕೆ ಇದೀಗ ಈ ಒಂದು ಕಮಿಟಿಯನ್ನ ರಚನೆ ಮಾಡಿದ್ದಾರೆ. ಇವತ್ತು ಸಂಜೆಯೊಳಗೆ ಕಮಿಟಿಯನ್ನ ರಚಿಸಿ ಆದೇಶವನ್ನ ಇಲಾಖೆ ಹೊರಡಿಸ್ತಾ. ಈಗ ನೋಡಿ, ಬಹುಶಃ ಈ ಕಮಿಟಿ ಲೇಟ್ ಆಯ್ತಾ ಅಂತ ಕಳೆದ 40 ದಿನಗಳಲ್ಲಿ ಲೆಕ್ಕ ಹಾಕಿದ್ರೆ 22 ಜನ ಹಾಸನ ಒಂದರಲ್ಲೇ ಯುವಕರೂ ಸೇರಿದಂತೆ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ತೋಟಕ್ಕೆ ಹೋದವರು ಕುಸಿದು ಬೀಳ್ತಾ ಇದ್ದಾರೆ, ಡ್ರೈವಿಂಗ್ ಮಾಡ್ತಾ ಇದ್ದವರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ, ಊಟಕ್ಕೆ ಕೂತವರು ಮೇಲೆ ಹೇಳಕ್ ಆಗ್ತಾ ಇಲ್ಲ, ನೀರು ಕುಡಿಯೋಕೆ ಕೂತವರು ಕೂಡ ಮೇಲೆ ಹೇಳ್ತಾ ಇಲ್ಲ. ಇಂತಹ ಹಲವಾರು ಘಟನೆಗಳು ಹಾಸನದಲ್ಲೇ ಪದೇ 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 ಮರುಕಳಿಸ್ತಾ ಇರೋದ್ರಿಂದ ಈ ಒಂದು ಕಮಿಟಿಯನ್ನ ರಚನೆ ಮಾಡೋಕೆ ಮುಂದಾಗ್ತಿದ್ದಾರೆ. ಹಲವು ಒಂದು ಅಂದ್ರೆ ತಜ್ಞರು ಇರ್ತಾರೆ ಇದರಲ್ಲಿ, ಹೃದಯಕ್ಕೆ ಸಂಬಂಧಪಟ್ಟಂತೆ ಕಾರ್ಡಿಯಾಕ್ ಅರೆಸ್ಟ್ ಯಾಕೆ ಆಗ್ತಾ ಇದೆ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ. ಅಂಡ್ ಹಾಸನದಲ್ಲೇ ಯಾಕೆ, ಕಳಪೆ ಆಹಾರ ಅಥವಾ ಕಳಪೆ ಆಯಿಲ್ ಏನಾದರೂ ಸರಬರಾಜು ಆಗ್ತಾ ಇದೆಯಾ, ಅಥವಾ ಗಾಳಿಯಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆಯಾ, ಸ್ಟ್ರೆಸ್ ಅಂದ್ರೆ ಬರೀ